ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ವಿಧಿವಶ ಹಿನ್ನೆಲೆ ದಾವಣಗೆರೆ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದ್ದು, ಜಿಲ್ಲಾಧಿಕಾರಿ ಡಾಕ್ಟರ್ ಜಿಎಂ ಗಂಗಾಧರ ಸ್ವಾಮಿ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ದಾವಣಗೆರೆ ವಿಶ್ವವಿದ್ಯಾಲಯಕ್ಕೂ ರಜೆ ಘೋಷಣೆ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳೇ ರಜೆ ಘೋಷಣೆ ಮಾಡಿದ್ದಾರೆ. ವಿವಿಯ ಹಲವು ಪರೀಕ್ಷೆಗಳಿರುವಂತೆ ಎಲ್ಲಾ ಪರೀಕ್ಷೆಗಳನ್ನು ಕೂಡ ಸದ್ಯ ಮುಂದೂಡಲಾಗಿದೆ. ದಾವಣಗೆರೆಯಲ್ಲಿ ಅಪ್ಪಾಜಿ ಹುಟ್ಟೂರಲ್ಲಿ ನೀರವ ಮೌನ ಆವರಿಸಿದೆ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಹೇಳೋ ಪ್ರಕಾರ ಪ್ರತಿಯೊಬ್ಬರು ಕೂಡ ಅವರನ್ನ ಅಪ್ಪಾಜಿ ಅಂತಲೇ ಕರೀತಾ ಇದ್ರು ಅಂತ. ಮತ್ತಷ್ಟು ಮಾಹಿತಿನ ಪಡ್ಕೊಳ್ಳೋಣ. ಈಗ ಪ್ರೆಸೆಂಟ್ ಸಚಿವ ಎಸ್ ಮಲ್ಲಿಕಾರ್ಜುನ ನಿವಾಸದಿಂದಲೇ ನೇರ ಸಂಪರ್ಕದಲ್ಲಿ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಸದ್ಯ ಏನೆಲ್ಲ ನೋಡೋದಕ್ಕೆ ಸಿಗ್ತಾ ಇದೆ? ಯಾರೆಲ್ಲ ಆಗಮಿಸ್ತಾ ಇದ್ದಾರೆ? ಎಷ್ಟೊತ್ತಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಬಹುದು? ಕಾರಣ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಅಭಿಮಾನಿಗಳು ಬರ್ತಾ ಇದ್ದಾರೆ, ಕಾರ್ಯಕರ್ತರು ಬರ್ತಾ ಇದ್ದಾರೆ. ಹಾಗಾಗಿ ಎಷ್ಟೊತ್ತಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಬಹುದು ಅಂತ? ಶ್ರುತಿ, ಶಾಮನೂರು ಶಿವಶಂಕರಪ್ಪನವರು ಧೀಮಂತ ರಾಜಕಾರಣಿ, ಅಜರಾಮರ ಅವರು ಆಗಿರುವಂತವರು. ಹೀಗಾಗಿ ಶಾಮನೂರು ಶಿವಶಂಕರಪ್ಪನವರ ಪಾರ್ಥಿವ ಶರೀರಕ್ಕೆ ಮತ್ತು ಅವರ ಅಂತಿಮ ದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬೆಳಗಿನ ನಸುಕಿನ ಜಾವ 4 ಗಂಟೆಯಿಂದನೂ ಸಹ ಅವರ ಅಭಿಮಾನಿಗಳಾಗಿರ್ಬೋದು ಮತ್ತು ದಾವಣಗೆರೆ ಜನರಾಗಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಬೆಂಬಲಿಗರಾಗಿರ್ಬೋದು ಸೇರಿದಂತೆ ಗಣ್ಯರು ಸಹ ನಸುಕಿನಿಂದಲೇ ಆಗಮಿಸಿ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುದು. ದಾವಣಗೆರೆಯ ಎಂಸಿಸಿಯ ಬಿ ಬ್ಲಾಕ್ ನಲ್ಲಿರ್ತಕ್ಕಂಥ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಟ್ಟು ಇದೀಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿರುವಂತದ್ದು. ಮಧ್ಯಾಹ್ನ 12 ಗಂಟೆವರೆಗೂ ಸಹ ಈ ನಿವಾಸದಲ್ಲಿ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗುತ್ತೆ. ತದನಂತರ ದಾವಣಗೆರೆಯ ನಗರದಲ್ಲಿ ಮೆರವಣಿಗೆಯ ಮೂಲಕ ಹೈಸ್ಕೂಲ್ ಮೈದಾನದಲ್ಲೂ ಸಹ ಕೆಲವು ಗಂಟೆಗಳ ಕಾಲ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗ್ತಾ ಇರುವಂತದ್ದು. ಹೀಗಾಗಿ ನಸುಕಿನ ಜಾವದಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಎಲ್ಲರೂ ಸಹ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇರುವಂತದ್ದು. ಈಗಾಗಲೇ ಒಂದು ಕಡೆ ಏನು ಅವರ ಮಿಲ್ ಏನಿದೆ, ರೈಸ್ ಮಿಲ್ಲು, ಅಲ್ಲಿ ಅವರ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯಂತಹ ವ್ಯವಸ್ಥೆಗಳನ್ನು ಸಹ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ವೀರಶೈವ ಲಿಂಗಾಯತ ವಿಧಿವಿಧಾನಗಳ ಪ್ರಕಾರ ಅವರ ಅಂತ್ಯಕ್ರಿಯೆ ನಡೀತಾ ಇರುವಂತದ್ದು. ಹೀಗಾಗಿ ಅಲ್ಲೂ ಸಹ ಬರದ ಸಿದ್ಧತೆಯನ್ನು ಮಾಡ್ಕೋತಾ ಇರುವಂತದ್ದು. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಗಣ್ಯರು ಸಹ ಆಗಮಿಸಿ ಪಾರ್ಥಿವ ಶರೀರದ ದರ್ಶನವನ್ನ ಸಹ ಪಡೆದುಕೊಂಡು ಅವರ ಕುಟುಂಬಸ್ಥರ ಜೊತೆಗೆ ಅವರೊಂದು ಸಾಂತ್ವನ ಹೇಳುವ ಕೆಲಸವನ್ನು ಸಹ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುದು. ಒಂದ್ ಕಡೆ ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದ್ರೆ, ಇನ್ನೊಂದು ಕಡೆ ಗಣ್ಯರಿಗೂ ಸಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಲಾಗಿರುವಂತದ್ದು. ಬೆಳಗಿನಿಂದನೂ ಸಹ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಸಂಸದರು ಸೇರಿದಂತೆ ಎಂಎಲ್ಸಿಗಳು ಸಹ ಆಗಮಿಸಿ ಪಾರ್ಥಿವ ಶರೀರದ ಒಂದು ದರ್ಶನವನ್ನು ಸಹ ಪಡ್ಕೋತಾ ಇರುವಂತದ್ದು. ನಮ್ಮ ಜೊತೆಗೆ ಇದೀಗ ಎಂಎಲ್ಸಿ ಆಗಿರತಕ್ಕಂಥ ಜಬ್ಬಾರ್ ಅವರಿದ್ದಾರೆ, ಅವ್ರನ್ನೂ ಸಹ ಮಾತಾಡ್ತೀನಿ. ಯಾಕಂತಂದ್ರೆ ಶಾಮನೂರು ಅವರ ಬಹಳ ಒಡನಾಡಿಯಾಗಿರುವಂತವರು. ಸರ್, ಶಾಮನೂರು ಶಿವಶಂಕರಪ್ಪನವರ ತಾವು ಯಾವ ರೀತಿಯಾಗಿ ಸ್ಮರಿಸ್ತೀರಾ? ನಮಗೆ ಬಹಳ ಈ ತಂದೆ ತಾಯರು ತೀರ್ಕೊಂಡ್ರೆ ಎಷ್ಟು ದುಃಖ ಆಗುತ್ತೋ, ನಮ್ಮ ಊರಿಗೆ ನಮ್ಮ ಹಿರಿಯ ಯಜಮಾನರು ತೀರ್ಕೊಂಡಿದ್ದಾರೆ ಅಂತ ನಮಗೆ ಬಹಳ ದುಃಖ ಇದೆ ಆ ವಿಚಾರದಾಗೆ. ರಾಜಕಾರಣದಲ್ಲಿ ನನ್ನ ಲೈಫ್ನಲ್ಲಿ ನಾನು ಬಹಳ ರಾಜಕಾರಣಿಗಳಿಗೆ ನೋಡಿದ್ದೀನಿ. ಶಾಮನೂರು ಶಿವಶಂಕರಪ್ಪ ಅಂತ ಮುತ್ಸದ್ದಿ ರಾಜಕಾರಣಿ ನನ್ನ ಲೈಫ್ ನಂಗೆ ನೋಡೋಕ್ಕಾಗಿಲ್ಲ, ಮುಂದೇನೂ ನೋಡೋಕೆ ಆಗ್ತಿತ್ತು ಎಲ್ಲ ಗೊತ್ತಿಲ್ಲ. ಅಂತ ಒಂದು ಒಳ್ಳೆ ಇದು. ಯಾಕಂದ್ರೆ ಯಾವ ಪಕ್ಷದವರಿಗೂ ಬಗ್ಗೆನೂ ಈ ವೈರತ್ವ ಅನ್ನೋದು ಅವ್ರ ಮನಸ್ಸಿನಾಗ ಇದ್ದಿಲ್ಲ. ಅವ್ರ ಪಾರ್ಟಿ ಬೇರೆ, ರಾಜಕೀಯ ಬೇರೆ ಅಂತ ಹೇಳೋರು. ಪಾರ್ಟಿಯಲ್ಲಿ ಪಾರ್ಟಿ ವಿಚಾರವಾಗಿರೋರು, ಬಾಕಿ ಎಲ್ಲರ ಜೊತೆಗೆ ಅಣ್ತಮ್ಮರಾಗಿ ಯಾವಾಗಲೂ ಇಟ್ಕೊಂತ ಬಂದಿರೋರು ರಾಜಕಾರಣಿ ನಾನು ನೋಡಿದ್ದು. ಅವ್ರ ಹತ್ರ ಎಲ್ಲಾ ಪಾರ್ಟಿಯವರು ಬರೋರು. ದಾವಣಗೆರೆ ಅಭಿವೃದ್ಧಿಯ ವಿಚಾರದಲ್ಲಿ ಅವ್ರು ಯಾವ ರೀತಿಯ ಕೆಲಸವನ್ನ ಮಾಡ್ತಾ ಇದ್ರು ಸರ್? ನಮ್ಮ ಏರಿಯಾದ MLA ಅವರು ದಾವಣಗೆರೆ ಸೌತ್. ಅಲ್ಲಿ ನಮ್ಮ ಸಮಾಜದವರು ಬಹಳ ಜಾಸ್ತಿ ಇರೋದ್ರಿಂದ ನಾವೆಲ್ಲ ಏನೇನು ಆ ಕಡೆ ಮುಖಂಡಗಳು ನಾವು ಹೋಗಿ ಏನೇನು ನಮ್ಮ ಹೇಳ್ತಿದ್ವೋ, ರೋಡ್ಸ್ ಆಗಲಿ, ನಮ್ಮ ಡೆವಲಪ್ಮೆಂಟ್ ಸ್ಕೂಲ್ಗಳಾಗಲಿ, ಅವೆಲ್ಲರೂ ನಾವು ಏನು ಹೇಳ್ತಿದ್ವಿ ಅವೆಲ್ಲ ಮಾಡಿಕೊಡೋರು. ಯಾವುದೂ ಇಲ್ಲ ಅಂತ ಹೇಳಿ. ಶ್ರುತಿ, ಎಂಎಲ್ಸಿ ಜಬ್ಬಾರ್ ಅವರು ಹೇಳ್ತಾ ಇರುವ ಪ್ರಕಾರ ದಾವಣಗೆರೆ ಅಭಿವೃದ್ಧಿಯ ವಿಚಾರದಲ್ಲಿ ಅವರು ಯಾವುದೇ ರೀತಿಯಂತ ರಾಜೀಗಣ್ಣ ಮಾಡ್ಕೋತಾ ಇದ್ದಿಲ್ಲ. ದಾವಣಗೆರೆ ಅಭಿವೃದ್ಧಿಗೆ ಅವರು ಸದಾ ಕಂಕಣಬದ್ಧರಾಗಿ ನಿಲ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಮತ್ತು ಅವರು ಅಜಾತ ಶತ್ರು ಆಗಿರುವ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಪಕ್ಷಭೇದವನ್ನ ಮರೆತು ಅವರ ಅಂತಿಮ ದರ್ಶನಕ್ಕೆ ಪಡೆದುಕೊತಾ ಇರುವಂತದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.